ನಿಧಿ ಹುಡುಕಾಟ ನಡೆಸ್ತಾ ಇರೋ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇವೆ. 15 ದಿನದ ಹುಡುಕಾಟದಲ್ಲಿ ಒಟ್ಟು 50ಕ್ಕೂ ಹೆಚ್ಚು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಇದರ ಬೆನ್ನಲ್ಲೇ ಧೂಳಿನ ಕಂಟಕವೂ ಶುರುವಾಗಿದೆ. ಡಸ್ಟ್ ಅಲರ್ಜಿ ಆಗತ್ತಲ್ಲ, ಮನೇಲಿದ್ದ ಈಗ 18 ದಿನ ಆತ್ರಿ ಜ್ವರ ಬರಕತ್ತಿ. ಮಕ್ಕಳಿಗೆ ಸ್ವಲ್ಪ ಧೂಳು ಡಸ್ಟ್ ಅಲರ್ಜಿ ಆಗತ್ತೈತ್ರಿ. ಅವ್ರಿಗೆ ನಮಗೆ ಸಂಖ್ಯೆ ಕಡಿಮೆ ಆಗೈತೈತ್ರಿ. ಹುಡುಗರು ಶಾಲೆ ಬಿಟ್ಬಿಡ್ತಾರ್ರಿ. ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳಿಗೂ ಕೂಡ ಡಸ್ಟ್ ಅಲರ್ಜಿಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ರು. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಕೌತುಕಗಳ ರಾಶಿಯನ್ನ ಹೊದ್ದು ಮಲಗಿದಂತೆ ಕಾಣ್ತಿದೆ. ಉತ್ಖನನ ಶುರುವಾಗಿ 14 ದಿನವಾದರೂ ಬಂಗಾರದ ರಹಸ್ಯ ಇನ್ನೂ ಬಯಲಾಗಿಲ್ಲ. ಮೇಲಿಂದ ಮೇಲೆ ಪ್ರಾಚೀನ ಕಾಲದ ವಸ್ತುಗಳು ಪತ್ತೆಯಾಗ್ತಿದ್ದು ಇಡೀ ಊರಿನವರನ್ನ ನಿಬ್ಬೆರಗಾಗಿಸ್ತಿದೆ. ಹಿಂದೆಂದೂ ಕಾಣದಂತ ಎಲ್ಲೂ ಕೇಳದಂತ ವಸ್ತುಗಳೆಲ್ಲ ಪತ್ತೆಯಾಗ್ತಿವೆ. ಹೀಗಾಗಿ ನಿಧಿ ಹುಡುಕಾಟ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸುತ್ತಿದ್ದು ನಿಧಿ ಸುತ್ತವೇ ಎಲ್ಲರ ಚಿತ್ತ ನೆಟ್ಟಿದೆ. ಇದರ ಬೆನ್ನಲ್ಲೇ ಈಗ ಹಲವು ಸಮಸ್ಯೆಗಳು ತಲೆದೂರುವುದಕ್ಕೆ ಶುರುವಾಗಿವೆ. 14ನೇ ದಿನದ ಶೋಧ, 50 ಪ್ರಾಚೀನ ವಸ್ತುಗಳು ಪತ್ತೆ. ನಿಧಿ ಹುಡುಕಾಟದ ಧೂಳು, ಮಕ್ಕಳಿಗೆ ತಪ್ಪದ ಗೋಳು. ಲಕ್ಕುಂಡಿಯಲ್ಲಿ ನಡೀತಿರೋ ಉತ್ಖನನ ಕಾರ್ಯ 14ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ನಿಧಿಯಲ್ಲಿದೆ ಅನ್ನೋದು ಮಾತ್ರ ಈ ಕ್ಷಣಕ್ಕೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಇಲ್ಲಿವರೆಗೆ 50ಕ್ಕೂ ಹೆಚ್ಚು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದ್ದು ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಜೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಒಂದು ಕಡೆ ಉತ್ಖನನ ಕಾರ್ಯ ನಡೀತಿದ್ರೆ ಇನ್ನೊಂದು ಕಡೆ ಮಕ್ಕಳಿಗೆ ಸಂಕಷ್ಟ ಶುರುವಾಗಿತ್ತು. ನಿಧಿ ಹುಡುಕಾಟ ನಡೀತಿರೋ ಜಾಗದ ಸನಿಹದಲ್ಲೇ ಶಾಲೆ ಇದೆ. ಈ ಶಾಲಾ ಮಕ್ಕಳಿಗೆ ಧೂಳಿನ ಕಂಟಕ ಕಾಡ್ತಿದ್ದು LKG UKG ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿತ್ತು. ಹೀಗಾಗಿ ಪೋಷಕರು ಕೂಡ ಆತಂಕಕ್ಕೀಡಾಗಿದ್ರು. ಮಕ್ಕಳಿಗೆ ಸ್ವಲ್ಪ ಧೂಳು ಡಸ್ಟ್ ಅಲರ್ಜಿ ಆಗತ್ತೈತ್ರಿ. ಅವ್ರಿಗೆ ನಮಗೆ ಸಂಖ್ಯೆ ಕಡಿಮೆ ಆಗೈತೈತ್ರಿ. ಹುಡುಗರು ಶಾಲೆ ಬಿಟ್ಬಿಡ್ತಾರ್ರಿ ಆರಾಮಿಲ್ಲ ಅಂದ್ರೆ. ಅದಕ್ಕೆ ಸ್ವಲ್ಪ ಧೂಳು ಅಲರ್ಜಿಯಿಂದ ಸ್ವಲ್ಪ ನಮಗೆ ಪರಿಹಾರ ಮಾಡಿಕೊಟ್ರೆ ಚಲೋ ಆಗತ್ತೆ. ವಾಂತಿ ರೀ, ಮಕ್ಕಳು ಮನೆ ಪೇಪರ್ ಬರೀ ಮುಂದೆ ವಾಂತಿ ಮಾಡ್ಕೊಂಡ್ಬಿಟ್ಟಾವ್ರಿ ಡಸ್ಟಿಗೆ ರೀ. ಅದಕ್ಕಾದ್ರೆ ಸ್ವಲ್ಪ ನಮಗೆ ತೊಂದರೆ ಆಗತ್ತೈತ್ರಿ. ಪಾಲಕರು ನಮ್ಮನ್ನು ಭಯಗುಂತಾರೆ, ಟೀಚರ್ ಮೇಲೆ ಒತ್ತಡ ಹೇಳ್ತಾರೆ ಅವರು. ಯಾವಾಗ ಈ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಉತ್ಖನನ ಜಾಗದಲ್ಲಿ ನೀರು ಸಿಂಪಡಣೆ ಮಾಡಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ನಡೆತಕ್ಕಂಥ ಉತ್ಖನನದಿಂದಾಗಿ ಇಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳಿಗೂ ಕೂಡ ಡಸ್ಟ್ ಅಲರ್ಜಿಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ರು. ಈ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಈಗಾಗಲೇ ಇನ್ನು ಲಕ್ಕುಂಡಿ ಪ್ರಾಧಿಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಈಗ ನೀರು ಸಿಂಪಡಣೆ ಕಾರ್ಯ ಕೂಡ ಈಗ ಮುಂದಾಗಿರುವಂಥದ್ದು. ಶಾಲೆಗೆ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತಂತೇನು ಗಮನಕ್ಕೆ ಬಂದ ತಕ್ಷಣ ನಾವು ಈಗ ಅದು ನೀರು ಹೊಡಿಸಿ ಧೂಳ ಕಡಿಮೆ ಆಗಕ್ಕೆ ಏನು ಸಾಧ್ಯ ಐತಿ ಎಲ್ಲ ಸಾಧ್ಯತೆಗಳನ್ನು ನಾವು ಕ್ರಮ ಕೈಗೊಂಡಿದ್ದೀವಿ. ಇನ್ನು ಉತ್ಖನನ ಜಾಗಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ CN ಶ್ರೀಧರ್ ರಾಜ್ಯ ಹಾಗೂ ಕೇಂದ್ರ ಪುರಾತತ್ವ ಇಲಾಖೆಗೆ ಸೇರಿದ ದೇವಸ್ಥಾನಗಳ ಪರಿಶೀಲನೆ ನಡೆಸಿದ್ರು. ದೇಗುಲಕ್ಕೆ ಹೊಂದಿಕೊಂಡಿರೋ ಮನೆಗಳನ್ನ ಶೀಘ್ರ ಸ್ಥಳಾಂತರ ಮಾಡ್ತೀವಿ, ಈಗಾಗಲೇ ಪರಿಹಾರದ ಹಣವನ್ನ ನೀಡಲಾಗಿದೆ. ಜೊತೆಗೆ ಲಕ್ಕುಂಡಿಯ ಐತಿಹಾಸಿಕ ದೇವಸ್ಥಾನಗಳ ಅಭಿವೃದ್ಧಿಗೆ ಒಟ್ಟು 10 ಕೋಟಿ ಅನುದಾನವನ್ನ ಮೀಸಲು ಮಾಡಲಾಗಿದೆ ಅಂದ್ರು. ಈ ವರ್ಷ 25-26ನೇ ಸಾಲಲ್ಲಿ ಸರ್ಕಾರದಿಂದ 10 ಕೋಟಿ ದುಡ್ಡು ಮೀಸಲಾಗಿಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು 6 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹೇಳ್ಬಿಟ್ಟು. ಹಾಗಾಗಿ ಸ್ಟೇಟ್ ASI ಮತ್ತು ಸೆಂಟ್ರಲ್ IAS ಅವರಿಂದ ಇವತ್ತು ನಮಗೇನು ಪುರಾತತ್ವದ ಎಲ್ಲ ಕಡೆ ದೇವಸ್ಥಾನಗಳಿದ್ದಾವೆ, ಬಾವಿಗಳಿದ್ದಾವೆ, ಅವನ್ನೆಲ್ಲ ಒಂದು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. ಒಟ್ನಲ್ಲಿ ನಿಧಿ ಶೋಧ ಕಾರ್ಯ ದಿನೇ ದಿನೇ ಕಗ್ಗಂಟಾಗ್ತಾ ಇದ್ದು 14 ದಿನ ಕಳೆದ್ರೂ ಸಣ್ಣದೊಂದು ಬಂಗಾರದ ಚೂರು ಸಿಕ್ಕಿಲ್ಲ. ಹೀಗಾಗಿ ಈ ಜಾಗದಲ್ಲಿ ಬಂಗಾರ ಇದೆಯಾ ಇಲ್ವಾ ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.